ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮಂಕುತಿಮ್ಮನ ಕಗ್ಗ ಇಲ್ಲಿವರೆಗೆ 19 ಕಗ್ಗಗಳನ್ನು ನೋಡಿದ್ದೇವೆ. ಇದರಲ್ಲಿ ಮೊದಲು 3 ಕಗ್ಗಗಳನ್ನು ಬಿಟ್ಟು ಇನ್ನೆಲ್ಲದರಲ್ಲೂ ಕೂಡ ಪ್ರಶ್ನಾರ್ಥಕವನ್ನೇ ಸೂಚ್ಯವಾಗಿ ಕೇಳ್ತಾ ಇದ್ದಾರೆ ಡಿ ವಿ ಜಿಯವರು. ನನ್ನ ಕೆಲವರು ಕೇಳಿದ್ದುಂಟು, ಡಿ ವಿ ಜಿಯವರ 945 ಕಗ್ಗಗಳು ಕೂಡ ಪ್ರಶ್ನಾರ್ಥಕವಾಗಿಯೇ ಇದೆಯೇ ಅಂತ ಹೇಳಿ. ಈ ಒಂದು ಮಾದರಿಯನ್ನ ಉಪನಿಷತ್ ಮಾದರಿ ಅಂತ ಕರೀತಾರೆ. ಉಪನಿಷತ್ತಲ್ಲೂ ಅಷ್ಟೇ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನು ಗುರುಮುಖೇನ ಪಡೆಯುವಂತಹ ಒಂದು ಪದ್ಧತಿ. ಇಲ್ಲಿ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ಎಪಿಗ್ರಾಮ್ಯಾಟಿಕ್ ಸೆಂಟೆನ್ಸ್ ಅಂತ ಕರೆದ್ವಲ್ಲ, ಆ ಒಂದು ಚೂಟಿ ನುಡಿ, ಆ ಒಂದು ತತ್ವ ನುಡಿ ಅಂತ ಕರೆದ್ವಲ್ಲ, ಆ ತತ್ವ ನುಡಿಯಲ್ಲಿ ಇಲ್ಲಿ ತನಕ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮುಂದೆನೂ ಕೂಡ ಕೇಳ್ತಾರೆ. ಈ ಪ್ರಶ್ನೆಗಳ ಮಾಲಿಕೆ ಎಲ್ಲಿಂದ ಶುರುವಾಯಿತು ಅಂದರೆ, ಏನು ಜೀವನದರ್ಥ ಎಂಬಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಂದಂತಹ ಕೆಲವೊಂದಷ್ಟು ಕಗ್ಗಗಳು. ಹಾಗೆ ಅದನ್ನು ಮುಂದುವರಿಸಿ ಮಾನವರೋ ದಾನವರೋ ಎಂಬಂತಹ ಶೀರ್ಷಿಕೆಯಲ್ಲಿ ಕೂಡ ಬಂದಂತಹ ಕಗ್ಗಗಳಲ್ಲಿ ಇದನ್ನು ನೋಡ್ತಾ ಹೋಗ್ಬೋದು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಡದೆಲ್ಲಿರ್ಪುದೇ ನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇನ್ ಮಂಕುತಿಮ್ಮ, ದೇವರೆಂಬುದೇನು ಕಗ್ಗತ್ತಲೆಯಗವಿಯೇ, ನಾವರಿಯಲಾರದೆಲ್ಲದರೊಟ್ಟು ಹೆಸರೇ, ಕಾವನೋರ್ವ ನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಎಲ್ಲ ಕಡೆ ಕೇಳ್ತಾವನ್ನಿ, ನೋಡ್ತಾವನ್ನಿ. ಇಲ್ಲಿ ಪ್ರಶ್ನೆಗಳಿದೆ. ಬದುಕಿಗಾರ ನಾಯಕರೋ, ಏಕನೋ ಅನೇಕರೋ, ನೋಡಿ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ ಅಂತನೂ ಕೇಳಿದ್ರು. ಮುಂದೆ ಕ್ರಮ 1 ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಅಂತ ಕೇಳಿದಾಗಲೂ ಕೂಡ ಪ್ರಶ್ನೆಗಳನ್ನೇ ಕೇಳ್ತಾ ಹೋದ್ರು. ಇದು ಮುಂದುವರಿತಾ ಈ 19ನೇ ಒಂದು ಕಗ್ಗದಲ್ಲೂ ಕೂಡ ಆ ಥರದೇ ಒಂದು ಪ್ರಶ್ನೆ, ಕ್ಷೇಲ್ವವೇಂ ಅಮೃತವೇಂ ಅಂತ ಕೇಳಿದ್ದಾರೆ. ಈ ಕಗ್ಗ ಹೀಗಿದೆ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು, ಆಳೆನಿಪುದಂತಾಗದಿರೆ ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ ಮರತಿಕ್ಕಿ ದುರಿಯ ಹೊಗೆ, ಕ್ಷೇಳವೇನಮೃತವೇನ್ ಮಂಕುತಿಮ್ಮ ಮಂಕುತಿಮ್ಮ. ನಶ್ವರವಾದ ಜೀವನದ ಬಗ್ಗೆ ಹೇಳ್ತಾ ಡಿ ವಿ ಜಿಯವರು ತತ್ವಜ್ಞಾನದ ಪರಮಾರ್ಥವನ್ನ ಈ ಕಗ್ಗದಲ್ಲಿ ವಿವರಿಸಿದ್ದಾರೆ. ಈ ಜೀವವು ಮಣ್ಣಿನುಂಡೆಯಂತೆ, ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು. ನೋಡಿ, ಗಾಳಿ ಒಮ್ಮೆ ಮಣ್ಣಿನ ಉಂಡೆಯ ಒಳಗೆ ಹೋದ್ರೆ ಅದು ಹೊರಕ್ಕೆ ಬರೋದಾಗದಿಲ್ಲ. ಆ ಹೊರಕ್ಕೆ ಬಂದ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅಂದ್ರೆ ಮಣ್ಣಿನಿಂದ ಆದಂತಹ ಈ ಜೀವವು, ಗಾಳಿ ಅಂದ್ರೆ ಉಸಿರು ಇರುವವರೆಗೆ ಮಾತ್ರ ಬೆಲೆ. ಹೃದಯ ಬಡಿತ ನಿಂತ ಮರುಕ್ಷಣವೇ ಅದು ನಶ್ವರ, ನಿರುಪಯುಕ್ತ. ದೇಶದ ರಾಷ್ಟ್ರಪತಿ ಆಗಲಿ, ಸಾಮಾನ್ಯ ಮನುಷ್ಯನೇ ಆಗಲಿ, ಶ್ರೀಮಂತನೇ ಆಗಲಿ, ಬಡವನೇ ಆಗಲಿ, ಆತನ ದೇಹದಲ್ಲಿ ಉಸಿರಿರುವವರೆಗೆ ಮಾತ್ರ ಆತನಿಗೆ ಬೆಲೆ, ಗೌರವ. ಉಸಿರಿರುವಾಗ ಸ್ವಾಮಿ, ಸರ್, ಮಾಸ್ಟರ್, ಮಿಸ್ಟರ್ ಅಂತಿದ್ದವ್ರನ್ನ ಉಸಿರು ನಿಂತ ನಂತರ ಅದು ಆ ದೇಹ, ಆ ಹೆಣ ಅಂತ ಕರೆಯಲ್ವೇ? ಮನುಷ್ಯನಲ್ಲಿಯೂ ಗಾಳಿ ಅಂದ್ರೆ ಉಸಿರು ಇರದಿದ್ರೆ ಅವನು ಕೂಡ ಒಂದು ಮಣ್ಣುಂಡೆಯೇ ಸರಿ. ಈ ಬಾಳು ಬರೀ ಧೂಳು, ಸುಳಿ. ಆ ಧೂಳಿನ ಸುಳಿ ಹೇಗೆ ಬಾಳನ್ನ ಎತ್ತ ಬಂದ ಕಡೆ ಕೊಚ್ಕೊಂಡು ಹೊತ್ಕೊಂಡು ಹೋಗುತ್ತೋ, ಹಾಗೆ ಮನುಷ್ಯನ ಜೀವಕ್ಕೂ ಕೂಡ ಒಂದು ಸ್ಥಿರತೆ ಅನ್ನೋದಿಲ್ಲ. ಆಳೆನಿಪ್ಪುದಂತಾಗದಿರೆ ಬರಿಯ ಹೆಂಟೆ. ಮನುಷ್ಯನಲ್ಲೂ ಕೂಡ ಆ ಗಾಳಿ ಇರದೇ ಇದ್ರೆ ಅವನು ಕೂಡ ಕೇವಲ ಮಣ್ಣಿನ ಉಂಡೆಯೇ ಅಂತ ಹೇಳ್ತಾರೆ ಇಲ್ಲಿ ಡಿ ವಿ ಜಿಯವರು. ಈ ಬಾಳು ಬರೀ ಧೂಳು, ಸಂಸಾರ ಬಂಧನದ ಸುಳಿಯಲ್ಲಿ ಸಿಕ್ಕಂತ ನಾವೆಲ್ಲರೂ ಕೂಡ ಒಂದು ಕಣ ಮಾತ್ರ. ಮರ ತಿಕ್ಕಿದರೆ ಬರುವ ಉರಿಯ ಹೊಗೆಯ ತರಹ ಈ ಬಾಳು. ಹೀಗಿರುವಾಗ ವಿಷವೇನು, ಕ್ಷೇಳ ಅಂತ ಕರೆದ್ರಲ್ವಾ? ಕ್ಷೇಳ ಅಂತಂದ್ರೆ ವಿಷ. ಈ ವಿಷವೇನು ಅಮೃತವೇನು ಅಂತ ಡಿ ವಿ ಜಿಯವರು ಇಲ್ಲಿ ಕೇಳ್ತಾರೆ. ಅವರ ಪ್ರಕಾರ ಈ ಎರಡೂ ಕೂಡ ಒಂದೇ. ಭಗವದ್ಗೀತೆಯಲ್ಲಿ ಕೃಷ್ಣ ಜ್ಞಾನಯೋಗದಲ್ಲಿ ದೇಹದ ನಶ್ವರತೆಯ ಬಗ್ಗೆ ಸುಂದರವಾಗಿ ವರ್ಣಿಸ್ತಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ
ತ್ವೇಕ್ತಾಂ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ. ಎಷ್ಟಿದ್ರೂ ಕೂಡ ದೇಹದಲ್ಲಿ ಉಸಿರಿದ್ರೆ ಮಾತ್ರ ಆತನಿಗೆ ಬೆಲೆ. ಕರ್ಮದ ಫಲ ಕೂಡ ಅಷ್ಟೇ ಅಲ್ವಾ. ಬದುಕಿರುವವರೆಗೆ ಮಾತ್ರ ಏನಷ್ಟೆಲ್ಲ ಗಳಿಸ್ತೀವೋ ಅಷ್ಟೇ. ಬಡಿತ ನಿಂತರೆ ಬಡಿವಾರ ಬಂದ್ ಅಂತ ಹೇಳ್ತಾರಲ್ವಾ, ಹಾಗೆ. ಎಷ್ಟು ಸೊಗಸಾಗಿ ಹೇಳಿದಾರಲ್ಲ ಇದನ್ನ. ಉಸಿರು ಇರೋವರೆಗೆ ಮಾತ್ರ ಆ ಮನುಷ್ಯರನ್ನ ಅವನ ಹೆಸರು, ಅವನ ಕೆಲಸ ಮತ್ತೆ ಅವನ ಅಸ್ತಿತ್ವದಿಂದ ಗುರುತಿಸ್ಕೊಳ್ತಾನೆ ಮನುಷ್ಯ. ಉಸಿರು ನಿಂತ ಮೇಲೆ ಅವ ಬರೀ ಹೆಣ ಮಾತ್ರ. ನೋಡ್ರಿ ಅವ್ರ ಹೆಣ ಬಂತೇನೋ ಅಂತಾರೆ ಹೊರತು ನೋಡ್ರಿ ಸಾಹೇಬ್ರು ಬಂದ್ರೇನೋ ಅಂತ ಯಾರು ಹೇಳಲ್ಲ. ಈ ಲೋಕದ ಆಸೆಯನ್ನ ಬಿಡದವ ಮೋಕ್ಷಕ್ಕೆ ಅರ್ಹನಲ್ಲ ಅಂತ ಹೇಳ್ತಾರೆ. ಅವನು ಮೋಕ್ಷವನ್ನ ಗಳಿಸಲಾರಲ್ಲ ಅಂತ. ಮಣ್ಣಿನಿಂದ ಆದಂತಹ ಕಾಯ ಮಣ್ಣಿಗೆ ಹೋಗಿ ಸೇರ್ಬೇಕಲ್ವೇ? ಪಂಚಭೂತಗಳಿಂದ ಆದಂತಹ ಈ ಶರೀರ ಪಂಚಭೂತಕ್ಕೆ ಸೇರ್ಬೇಕಲ್ವಾ? ಲೋಕದ ಆಸೆಯನ್ನ ಹೊತ್ತವನು ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಸುಂದರವಾದಂತಹ ಚಿಕ್ಕ ಕತೆ ನಂಗೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ವ್ಯಾಪಾರಿ, ಅವನಿಗೆ 10 ಮಕ್ಕಳು. ತುಂಬಾ ಕಷ್ಟಪಟ್ಟ ವ್ಯಾಪಾರಿ ತನ್ನ 10 ಮಕ್ಕಳಿಗೆ ಒಳ್ಳೆಯ ಒಂದು ಜೀವನವನ್ನ ಕಟ್ಕೊಡ್ಬೇಕು ಅಂತೇಳಿ ಅವನು ತುಂಬಾ ಆಸೆ ಪಟ್ಟು ತನ್ನ 10 ಮಕ್ಕಳಿಗೂ ಕೂಡ ಒಂದೊಂದು ಪ್ರತ್ಯೇಕವಾದಂಥ ಅಂಗಡಿಯನ್ನ ಮಾಡಿಕೊಟ್ಟ. ಆ ಅಂಗಡಿಯನ್ನ ನೋಡಿಕೊಂಡು ಆ ಮಕ್ಕಳು ಕೂಡ ಬಹಳ ಒಳ್ಳೆಯ ಥರದಲ್ಲಿ ಅವರು ಕೂಡ ಏಳಿಗೆಯನ್ನ ಹೊಂದುತ್ತಾ ಹೋದ್ರು. ಈಗ ಆ ವ್ಯಾಪಾರಿಯ ಕೊನೆಗಳಿಗೆ ವ್ಯಾಪಾರಿಯನ್ನ ನೋಡೋದಕ್ಕೆ 10 ಮಕ್ಕಳು ಕೂಡ ಬಂದಿದ್ದಾರೆ. ವ್ಯಾಪಾರಿ ಕೊನೆ ಕ್ಷಣದಲ್ಲಿ ಆ ಮಕ್ಕಳನ್ನ ಕಣ್ತುಂಬ ನೋಡಿ, ಅಯ್ಯೋ ಎಲ್ಲ 10 ಮಕ್ಕಳು ಇಲ್ಲೇ ಇದ್ದೀರಲ್ಲಯ್ಯ, ಅಂಗಡಿ ಹತ್ರ ಯಾರಿದ್ದಾರೆ ಅಂತೇಳಿ ತನ್ನ ಜೀವವನ್ನೇ ಬಿಟ್ಬಿಟ್ಟ. ನೋಡಿ, ಲೋಕದ ಆಸೆಯನ್ನ ತನ್ನ ವ್ಯಕ್ತಿತ್ವಕ್ಕೆ ಅಸ್ತಿತ್ವಕ್ಕೆ ಅಂಟಿಸ್ಕೊಂಡವನ್ಗೆ ಮೋಕ್ಷ ಸಿಗಲ್ಲ ಅಂತ ಕೂಡ ಹೇಳ್ತಾರೆ. ಪಂಚಭೂತಗಳಿಂದ ಆದಂತಹ ದೇಹ ಕೊನೆಗೆ ಅದರಲ್ಲೇ ವಿಲೀನವಾಗುತ್ತದಲ್ವಾ. ಈ ಬಾಳು ಬರೀ ಧೂಳು, ಸುಳಿ ಮತ್ತು ಹೊಗೆ ಎಂದಿದ್ದಾರೆ DVG. ಸತ್ತ ನಂತರ ಮಣ್ಣನ್ನೇ ಸೇರುವ ಈ ದೇಹಕ್ಕೆ ಏನೆಲ್ಲ ಸಿಂಗಾರ, ಏನೆಲ್ಲ ಆಡಂಬರ. ದ್ವೇಷ, ಅಸೂಯೆ, ಮತ್ಸರದಿಂದ ಮನುಷ್ಯರ ಮಧ್ಯೆ ಉಂಟಾಗುವಂತಹ ತಿಕ್ಕಾಟದಿಂದ ಹೊತ್ತು ಉರಿಯುವ ಒಂದು ಉರಿ, ಸಾವು ನೋವುಗಳ ಪರಿಣಾಮವೇ ಬೆಂಕಿಯಿಂದ ಬರುವ ಹೊಗೆ. ಅದನ್ನೇ DVG ಅವರು ಕ್ಷೇಳ ಅಂತ ಕರೆದ್ರು, ಅಂದ್ರೆ ವಿಷ ಅಂತ ಹೇಳಿದ್ದಾರೆ. ಸುಖ ಮತ್ತು ಆನಂದವನ್ನ ಅಮೃತ ಅಂತಾರೆ DVG ಅವರು. ಮಣ್ಣಿನ ಉಂಡೆಗಳಂತೆ ಇರುವಂತಹ ನಾವು ಮತ್ತು ಆ ಉಂಡೆಯೊಳಗೆ ಗಾಳಿ ಇರುವಂತೆ ನಮ್ಮಲ್ಲಿ ಇರುವಂತಹ ಆತ್ಮ ಅಥವಾ ಚೇತನ, ಇದೆರಡರ ಸಮ್ಮಿಲನದಿಂದ ಉಂಟಾಗುವಂತಹ ತಿಕ್ಕಾಟದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳು ಅದೆಷ್ಟೋ, ಸುಖ ದುಃಖಗಳದೆಷ್ಟೋ, ಉಂಡ ಅಮೃತವೆಷ್ಟೋ, ಕಕ್ಕಿದ ವಿಷವೆಷ್ಟೋ ಅಂತ ಹೇಳಿ ಕೇಳ್ತಾರೆ DVG ಅವರು. ಜರಗನಹಳ್ಳಿ ಶಿವಶಂಕರರ ಒಂದು ಸುಂದರವಾದಂತಹ ಕವನ ನಂಗಿಲ್ಲಿ ಜ್ಞಾಪಕ ಬರ್ತಾ ಇದೆ. ನಿನ್ನ ದೇಹ ದೊಡ್ಡದೋ, ದೇಹದೊಳಗಿನ ಪ್ರಾಣ ದೊಡ್ಡದೋ, ನಿನ್ನ ಮೋಹ ದೊಡ್ಡದೋ, ಮರುಳಾಗಿಸುವ ರೂಪ ದೊಡ್ಡದೋ, ನಿನ್ನ ಕಣ್ಣು ದೊಡ್ಡದೋ, ಬೀಳುವ ಕನಸು ದೊಡ್ಡದೋ, ನಿನ್ನ ಜೀವ ದೊಡ್ಡದೋ, ಸಾಕುವ ಪಂಚಭೂತಗಳು ದೊಡ್ಡವೋ, ನಿನ್ನ ಅರಿವು ದೊಡ್ಡದೋ, ಅರಿವಿನ ಮಹಿಮೆ ದೊಡ್ಡದೋ, ನಿನ್ನ ಆಸ್ತಿ ದೊಡ್ಡದೋ, ಮಲಗುವ ಮಣ್ಣು ದೊಡ್ಡದೋ ಅಂತ ಕೇಳ್ತಾರೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಇದೇನು ಒಣರಗಳೇ ಎಂಬಂತಹ ಶೀರ್ಷಿಕೆಯಡಿಯಲ್ಲಿ ಬಂದಂತಹ ಈ ಒಂದು ಕಗ್ಗ, ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು, ಅಳನಿಪುದಂತಾಗದಿರೆ ಬಳಿಯ ಹೆಂಟೆ, ಬಾಳೇನು ಧೂಳು ಸುಳಿ ಮರ ತಿಕ್ಕು ದುರಿಯ ಹೊಗೆ, ಕ್ಷೇಳುವವೇನಮೃತವೇಂ ಮಂಕುತಿಮ್ಮ ಅಂತ ಕೇಳಿದ್ರಲ್ವಾ. ಇದು ಸುಂದರವಾದಂತಹ ಒಂದು ಕಗ್ಗ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.